ಬೇಸಿಗೆಗಾಲದಲ್ಲಿ ಬೆಳಿಗ್ಗೆ ಹೊತ್ತು ಬೇಗ ಆಗುತ್ತೆ, ಹಾಗೆ ಸಾಯಂಕಾಲ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅನಿಸುತ್ತೆ ಅಲ್ವಾ. ಸೊ ನೋಡಿ 5 ಗಂಟೆ ಆಗಿದೆ ಮಾರ್ನಿಂಗು, ಆಲು ಇಷ್ಟು ಬೇಗ ಫುಲ್ಲು ಬೆಳಕೆಲ್ಲ ಕಾಣಿಸ್ತಾ ಇದೆ. ಮಾಮೂಲಿ ದಿನ ಆ ಥರ ಇರಲ್ಲ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೈತ್ರ ಅನಿಲ್ ಡೈಲಿ ವ್ಲಾಗ್. ಇವತ್ತು ಪಾಪುಗೆ 9 ತಿಂಗಳದ್ದು ವ್ಯಾಕ್ಸಿನೇಷನ್ ಇದೆ, ಹೋಗಬೇಕು. ಸೊ ಪಾಪು ಕೂಡ ಮಲಗಿದ್ದಾನೆ, ರೆಡಿ ಆಗಿಬಿಟ್ಟು ಹೋಗಬೇಕು. ಎಷ್ಟು ಅಳ್ತಾನೋ ಏನೋ ಗೊತ್ತಿಲ್ಲ. ಅಂದರೆ 9 ತಿಂಗಳು ತುಂಬ ಆಲ್ರೆಡಿ ಒಂದು 15 ಡೇಸ್ ಆಗೋಗಿದೆ. ಬಟ್ ವ್ಯಾಕ್ಸಿನೇಷನ್ ಸಿಗದೇ ಇರೋ ಕಾರಣ ಇವತ್ತು ಬರೋಕೆ ಹೇಳಿದ್ದಾರೆ. ಹೋಗಬೇಕು, ಹಾಕಿಸ್ಕೊಂಡು ಬರಬೇಕು. ಎಷ್ಟು ಅಳ್ತಾನೋ ಏನೋ ಒಂದು ಗೊತ್ತಿಲ್ಲ, ನೋಡಬೇಕು. ವ್ಯಾಕ್ಸಿನ್ ಹಾಕ್ಸೋಕ್ಕೆ ಅಂತ ಸ್ವಲ್ಪ ದೂರನೇ ಹೋಗಬೇಕು ನಾವು. ಅಮ್ಮನ ಮನೇಲಾದರೆ ಬಳಸ್ಕೊಂಡು ಹೋಗ್ಬೇಕಾಗುತ್ತೆ ಬಸ್ಸಲ್ಲೆಲ್ಲ. ಹಂಗಾಗಿ ಒಂದು 15 ಕಿಲೋಮೀಟ್ರ್ ಹೋಗಬೇಕು. ಹಂಗಾಗಿ ಬೇಗ ಎದ್ದು ಕಾಫಿ ಎಲ್ಲ ಇಟ್ಕೊಂಡು ಕುಡಿದು ತಿಂಡಿಗೆ ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಂಡಿದ್ವಿ, ಬೇಗ ಆಗುತ್ತೆ ಅಂತ. ಯಾಕಂದರೆ ಬೈಕಲ್ಲಾದರೆ ಬೇಗ ಹೋಗ್ಬೋದಿತ್ತು. ಅಂದರೆ ಊರೊಳಗಡೆ ಹೋಗ್ಬೋದು ಬೈಕಲ್ಲಿ, ಒಂದು 10 ಕಿಲೋಮೀಟ್ರ್ ಒಳಗಡೆನೇ ಆಗುತ್ತೆ. ಬಟ್ ಬಸ್ಸಲ್ಲಾದರೆ ಸ್ವಲ್ಪ ಸುತ್ಕೊಂಡು ಬಳಸ್ಕೊಂಡು ಹೋಗಬೇಕು. ಹಂಗಾಗಿ ಬೈಕ್ ಇದೆ, ಬಟ್ ಓಡಿಸೋರು ಯಾರೂ ಇರಲಿಲ್ಲ. ಹಂಗಾಗಿ ಬಸ್ಸಲ್ಲೇ ಹೋಗ್ಬೇಕಿತ್ತಲ್ಲ, ಹಂಗಾಗಿ ಬೇಗನೆ ಸ್ವಲ್ಪ ಉಪ್ಪಿಟ್ಟು ಮಾಡಿಕೊಂಡು ತಿಂದ್ಕೊಂಡು ಬಸ್ಸಲ್ಲೇ ಬೇಗ ಹೋಗ್ಬಿಟ್ಟು ಬರೋಣ ಅಂತ ಹೊರಟಿದ್ದು. ಆದರೆ ನನ್ನ ಒಂದು ಬ್ಯಾಡ್ ಲಕ್ ಅಂತ ಹೇಳ್ಬೋದು, ಇಲ್ಲಿಂದ ಹೋಗೋವರೆಗೂ ನನ್ನ ಮೊಬೈಲ್ ಚೆನ್ನಾಗಿ ವರ್ಕ್ ಆಯಿತು, ಹಾಗೆ ಕ್ಯಾಮ್ರಾ ಕೂಡ ವರ್ಕ್ ಆಗಿತ್ತು. ಬಟ್ ಅಲ್ಲಿಗೆ ಹೋದ್ಮೇಲೆ ಅದು ಏನಾಯಿತು ಅಂತ ಗೊತ್ತಿಲ್ಲ, ಹ್ಯಾಂಗ್ ಆಗಿಬಿಡ್ತು ಮೊಬೈಲು. ವ್ಯಾಕ್ಸಿನೇಷನ್ದು ಫುಲ್ಲು ವೀಡಿಯೋ ಹಾಕೋಕ್ಕೆ ಆಗಲೇ ಇಲ್ಲ. ಜಸ್ಟ್ ಇದನ್ನು ಒಂದು ಮಿನಿ ವ್ಲಾಗ್ ಥರ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಏನು ಮಾಡೋಕ್ಕಾಗಲ್ಲ, ಒಂದೊಂದು ಸಲ ಟೈಮು ನಮ್ಮ ಇದ್ರ ಥರನೇ ಇರಲ್ಲ, ಏನೂ ಮಾಡೋಕ್ಕಾಗಲ್ಲ. ಹಾಗೆ ಬಸ್ ಸ್ಟಾಪಿಗೆ ಬಂದ್ವಿ, ಬಸ್ ಇರಲಿಲ್ಲ ಅಲ್ಲಿ. ನಮ್ಮೂರಿಂದ ಸ್ವಲ್ಪ ಲೇಟ್ ಆಯಿತು ಬಸ್ಸು ಸಿಗೋದು. ಆಮೇಲೆ KR ಪೇಟೆಗೆ ಬಂದು ಅಲ್ಲಿಂದ ಬಂಡಿಹೊಳೆ ಅಂತ ಇದೆ. ಸೊ ಯಾರಾದರೂ ಗೊತ್ತಿದೆಯಾ ಬಂಡಿಹೊಳೆ? ಅಲ್ಲೇ ಹಾಕೋದು ನಮ್ಮ ಮಕ್ಕಳಿಗೆಲ್ಲ ವ್ಯಾಕ್ಸಿನೇಷನ್ ಹಾಕ್ಸ್ಬೇಕಾಗಿರೋದು ಅಲ್ಲೇ. ಸೊ ಹಾಕ್ಸೋಣ ಅಂತ ಹೊರಟು ವ್ಯಾಕ್ಸಿನೇಷನ್ ಎಲ್ಲ ಮುಗಿಸ್ಕೊಂಡು, ಇದು ಆ್ಯಕ್ಚುಲಿ ಬರಬೇಕಾದ್ರೆ ಇದು ವೀಡಿಯೋ ಡಿಪೋಗೆ ಹೋಗಿತ್ತು ಗಾಡಿ. ಯಾಕಂದರೆ ಅಲ್ಲಿ ಏನೋ ಸ್ವಲ್ಪ ಟಯರ್ ಏನೋ ಚೇಂಜ್ ಮಾಡ್ಸೋಕ್ಕೆ ಅಂತ ಡಿಪೋ ಒಳಗಡೆ ಹಾಕ್ಬಿಟ್ಟಿದ್ರು. ಒಂದು 10 ನಿಮಿಷ ವೆಯ್ಟ್ ಮಾಡಿ ಅಂತ. 4 ಇಂಜೆಕ್ಷನ್ ಹಾಕಿದ್ರು. ಅಲ್ಲಿ ಮಾತ್ರ ಸ್ವಲ್ಪ ಹಠ ಮಾಡ್ದೆ ಅಷ್ಟೇ. ಆಮೇಲೆ ಸುಮ್ಮನೆ ಬಂದು ಮಲ್ಕೊಂಡ್ಬಿಟ್ಟ. ಬಸ್ಸಲ್ಲೂ ಹಾಗೆ ಸುಮ್ಮನೆ ಮಲಗಿದ್ದ. ಈ ಸಲ ಏನು ಜಾಸ್ತಿ ಹಠ ಮಾಡಲಿಲ್ಲ, ಜ್ವರನೂ ಕೂಡ ಏನು ಬಂದಿರಲಿಲ್ಲ ಈ ಸಲ. ಏನೋ ಗೊತ್ತಿಲ್ಲ, 9 ತಿಂಗಳದ್ದು ಸ್ವಲ್ಪ ಪರವಾಗಿಲ್ಲ. ಬಟ್ 3.5 ತಿಂಗಳದ್ದು ಹಾಕಿದಾಗ ಸ್ವಲ್ಪ ಕಾಲೆಲ್ಲ ಊದ್ಕೊಂಡ್ಬಿಟ್ಟಿತ್ತು ಅವನಿಗೆ. ಬಟ್ ಈ ಸಲ ಓಕೆ, ಪರವಾಗಿಲ್ಲ. ಹಾಗಾಗಿ ನಮಗೂ ಕೂಡ ಒಂದು ಸ್ವಲ್ಪ ಸಮಾಧಾನ ಆಯಿತು. ಹಾಗೆಯೇ ಅಲ್ಲಿ ಬರಬೇಕಾದ್ರೆ ಸ್ವಲ್ಪ ತರಕಾರಿ ಎಲ್ಲ ತೊಗೋಬೇಕಿತ್ತು, ಮನೇಲೆಲ್ಲ ಫುಲ್ ಖಾಲಿ ಆಗಿಬಿಟ್ಟಿತ್ತು. ತಗೊಂಡು ಬಂದ್ವಿ ಆ್ಯಕ್ಚುಲಿ ಮನೆಗೆ. ನಮ್ಮ ಬೆಕ್ಕು ನೋಡಿ, ಓಯ್ ಶು ಶು, ಏನು ಚೆನ್ನಾಗಿ ನಿದ್ದೆ ಮಾಡ್ತಿದ್ಯಾ ನೀನು? ಈ ಕಡೆ ಸೈಡ್ ಒಂದು ಕಾಟ್ ಹಾಕಿದ್ದೀವಿ, ಅಲ್ಲಿ ಬಂದು ಆರಾಮಾಗಿ ನಿದ್ದೆ ಮಾಡ್ತೈತೆ ನಮ್ಮ ಬೆಕ್ಕು. ನೋಡಿ, ಅದಕ್ಕಿರೋ ಖುಷಿ ಸಂತೋಷ ನಮಗೂ ಇಲ್ಲ ಅಂತ ಅನಿಸುತ್ತೆ. ಆರಾಮಾಗಿ ಯಾವ ಚಿಂತೆನೂ ಇಲ್ಲ, ಚೆನ್ನಾಗಿ ನಿದ್ದೆ ಮಾಡ್ತೈತೆ. ಹಾಗೆ ನಾವು ತಂದಿರೋ ತರಕಾರಿಗಳೆಲ್ಲ ಸ್ವಲ್ಪ ಸಗ್ರಿಗೇಟ್ ಮಾಡಬೇಕಿತ್ತು, ಎಲ್ಲ ಮಾಡ್ತಾಯಿದ್ವಿ. ಹಾಗೆ ತುಂಬ ದಿನ ಆಗಿತ್ತು ಬಜ್ಜಿ ಹಾಕಿ, ಹಾಗಾಗಿ ಬಜ್ಜಿ ಮೆಣಸಿನ್ಕಾಯಿ ಎಲ್ಲ ತೊಗೊಂಡು ಸ್ವಲ್ಪ ಫ್ರೂಟ್ಸ್ಗಳು ತೊಗೋಬೇಕಿತ್ತು. ಪಾಪುಗೂ ಸ್ವಲ್ಪ ಕೊಡ್ಬೋದು, ಹಂಗಾಗಿ ಸ್ವಲ್ಪ ಇವಾಗ ಸೀಸನಲ್ ಫ್ರೂಟ್ ಅಲ್ವಾ, ತಿನ್ಸಿದ್ರೆ ಏನೂ ಆಗಲ್ಲ ಅಂತ ಅಂದ್ಕೊಂಡ್ವಿ. ಆದರೆ ದಪ್ಪ ಸೈಜ್ದು ಯಾವುದು ಸಿಗಲೇ ಇಲ್ಲ. ಸಪೋಟ ನೋಡ್ದೋ, ಸಪೋಟ ಒಂದು ಕೊಡ್ಬೋದು ಮಕ್ಕಳಿಗೆ, ಬಟ್ ಅಲ್ಲಿ ಸಿಗಲಿಲ್ಲ ಜಾಸ್ತಿ ದಪ್ಪದು. ಹಾಗೆ ಚೆನ್ನಾಗಿರೋದು ಸಿಗಲಿಲ್ಲ, ಸ್ವಲ್ಪ ಪರವಾಗಿಲ್ಲ. ಹಾಗೆ ಒಂದು ಕ್ಯಾರೆಟ್ನ ತೊಳೆದ್ಬಿಟ್ಟು ಅವನಿಗೆ ಕೊಟ್ಟಿದ್ದೆ. ಹಲ್ಲು ಬರ್ತಾ ಇದೆಯಲ್ವ ಇವಾಗ, ಹಾಗಾಗಿ ಅವನಿಗೇನೋ ಒಂಥರ ಕಚ್ತಾ ಇರಬೇಕು ಅನಿಸುತ್ತೆ, ಹಂಗಾಗಿ ಅದನ್ನು ತೊಳೆದ್ಬಿಟ್ಟು ಕೊಟ್ಟಿದ್ದೆ. ಹಾಗೆ ನನ್ನ ಮಗಳು ಚುರುಮುರಿ ಕೇಳ್ತಾಯಿದ್ಲು, ಹಂಗಾಗಿ ಅವಳಿಗೆ ಚುರುಮುರಿ ಮಾಡಿಕೊಡೋಣ ಅಂದ್ಬಿಟ್ಟು ಸ್ವಲ್ಪ ಪುರಿ ಎಲ್ಲ ತರಿಸಿದ್ದೆ, ಮಾಡಿದ್ದೆ ಕೂಡ, ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆ ಸೊಪ್ಪೆಲ್ಲ ತಂದಿದ್ವಲ್ಲ, ಬೇಸಿಗೆಗಾಲ ಆಗಿರೋದ್ರಿಂದ ಎಲ್ಲ ಬೇಗ ಒಣಗೋಗ್ತವೆ. ತಂದ ತಕ್ಷಣ ಸಾಂಬಾರ್ಗೆ ಹಾಕ್ಕೊಂಡು ತಿನ್ಕೊಂಡ್ರೆ ಓಕೆ ಅಂತ ಹೇಳ್ಬೋದು. ಚುರುಮುರಿ ಕೂಡ ಮಾಡಿದ್ದೆ ಅಂತ ಹೇಳಿದೆ ಅಲ್ವಾ. ಇರೋದು 3 ಜನಕ್ಕೆ ನಾನು 2.5 ಲೀಟ್ರ್ ಪುರಿಲಿ ಮಾಡಿಬಿಟ್ಟಿದ್ದೆ. ಹೆವಿ ಆಗೋಯ್ತು, ಪರವಾಗಿಲ್ಲ ಅಂತ ತಿಂದ್ವಿ ಅದಾಗಿ. ಇನ್ನು ಸಾಯಂಕಾಲ ಸೊಪ್ಪು ಸಾಂಬಾರು, ಅದೇ ಗೊತ್ತಲ್ಲ, ಸೊಪ್ಪು ತಂದಿದ್ವಲ್ಲ, ಸೊಪ್ಪು ಸಾರು ಮತ್ತು ಮಳ್ಸಿದ್ವಿ ಸಾಂಬಾರನ್ನ. ನಾವು ಮಳ್ಸೋದು ಅಂತೀವಿ, ಬೇರೆ ಕಡೆ ಕಾಯಿಸೋ ಸಾಂಬಾರು ಅಂತಲೂ ಕೂಡ ಕರೀತಾರೆ. ಸೊ ಈ ಥರ ಸಾಂಬಾರು ಅಂತೂ ನಂಗೆ ಸಖತ್ ಇಷ್ಟ, ಹಂಗಾಗಿ ನಮ್ಮಮ್ಮ ಮಾಡಿದರು.
ಊಟ ಮಾಡಿಬಿಟ್ಟು ಮಲಗಿಬಿಟ್ವಿ, ಯಾಕಂದರೆ ಬೆಳಗ್ಗೆ ಎಲ್ಲ ಓಡಾಡಿದ್ವಲ್ಲ ಸಾಕಾಗ್ಬಿಟ್ಟಿತ್ತು. ಹಾಗೆ ಮಾರ್ನಿಂಗು ಎದ್ದು ನಮ್ಮ ಚಿಕ್ಕಪ್ಪನ ಮನೆ ಹತ್ರ ಹೋಗಿದ್ದೆ. ಆಂಟಿಗೆ ಅಂದರೆ ಕೊನೆ ಚಿಕ್ಕಪ್ಪನ ಹೆಂಡ್ತಿ ಇವರು ಮುಳ್ಳು ಹೋಗ್ಬಿಟ್ಟಿತ್ತು. ಈ ಥರ ಮುಳ್ಳೋದಾಗ ಈ ಎಕ್ಕದ ಹಾಲಿನ ಗಿಡ ಇರುತ್ತಲ್ಲ ಅದ್ರದ್ದು ಹಾಲನ್ನ ಹಾಕಿದ್ರೆ ಬೇಗ ಅದು ರಿಮೂವ್ ಆಗುತ್ತೆ ಮುಳ್ಳು ಅಂತ ಹಾಕ್ತಾಯಿದ್ರು. ಸೊ ಆಂಟಿಗೆ ಚೆನ್ನಾಗಿ ರೇಗಿಸ್ತಾ ಇದ್ವಿ. ಒಂದಿನನೂ ಹೊರಗಡೆ ಕೆಲಸ ಮಾಡಲ್ಲ, ನಿನ್ಗೆ ಯಾಕೆ ಮುಳ್ಳು ಚುಚ್ಚಿಸ್ಕೊಬಂದಿದ್ಯಾ ಅಂತ. ಸೊ ನಮ್ಮನೆ ದೊಡ್ಡಮ್ಮ ಚಿಕ್ಕಮ್ಮ ಎಲ್ಲರೂ ಅಷ್ಟೇ, ನಮ್ಮಮ್ಮ ಎಲ್ಲ ಆಗಿರ್ಬೋದು, ಹೊರಗಡೆ ಕೆಲಸ ಯಾರೂ ಮಾಡಲ್ಲ, ಅಂದರೆ ಮನೆ ಒಳಗಡೆ ಮಾಡ್ಕೋತಾರೆ ಅಷ್ಟೇ. ಸೊ ನೋಡಿದ್ರಿ ಅಲ್ವಾ, ಇದೊಂದು ಮಿನಿ ವ್ಲಾಗ್ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ.